ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಕೇವಲ 2 ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಗ್ರ್ಯಾಂಡ್ ಆಮೇಲೆ ಬ್ರಾಡ್ ಆಗಿರೋವಂಥ ಒಂದು ಬ್ರೈಡಲ್ ಡಿಸೈನ್ ಸ್ಯಾರಿ ಕುಚ್ಚನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ಫಸ್ಟ್ ಇಲ್ಲಿ 6 ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಫಸ್ಟು ಸೀರೆ ಬ್ಯಾಕ್ ಸೈಡ್ ಇಟ್ಟು ಫ್ರಂಟ್ ಸೈಡಿಂದನೇ ಹಾಕೋದು. ಸೊ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ನೋಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಈ 5 ಚೈನ್ನ ಲಾಕ್ ಮಾಡಿ, ಅಥವಾ ಸಿಂಗಲ್ ಕ್ರೋಶಾ ಅಂತಾರೆ. ಸೊ ಲಾಕ್ ಆದರೂ ಸಿಂಗಲ್ ಕ್ರೋಶಾ ಅಂದರೂ ಒಂದೇ. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ 2 ಟೈಮ್ಸು ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಮತ್ತು 3 ಚೈನ್ನ ಹಾಕಬೇಕು. ಮತ್ತು 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ ಅಥವಾ ಲಾಕ್ನ ಮಾಡ್ಕೊಳ್ಳಿ. ಸೊ ಈಗ ನಾವಿಲ್ಲಿ 5 ಚೈನು 2 ಲಾಕ್ಸು, 5 ಚೈನು 2 ಲಾಕು, 3 ಚೈನ್ 3 ಚೈನ್. ಸೊ ಇವೆಲ್ಲ ಸ್ಟ್ರೇಟಾಗಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲೊಂದು ಈ ರೀತಿ ಗ್ರ್ಯಾಂಡ್ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಬೀಡ್ ಬೇಕಂದರೆ ಇದೇ ರೀತಿ ಬೀಡ್ ತೊಗೊಳ್ಳಿ, ಇದ್ದರೆ ಇಲ್ಲಾಂದರೆ ಬೇರೆ ರೀತಿ ಬೀಡ್ ಕೂಡ ತೊಗೋಬೋದು, ಬೇರೆ ಡಿಸೈನ್ದು ಬೀಡು. ಸೊ ನಿಮ್ಗೆ ಯಾವ ಡಿಸೈನ್ ಬೀಡ್ ಬೇಕೋ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ನೀವು 5 ಚೈನ್ 3 ಚೈನ್ 3 ಚೈನ್ ಬೀಡು ಮತ್ತು 3 ಚೈನ್. ಸೊ ಇಷ್ಟು ಹಾಕ್ಕೊಂಡು ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದು ಇದು, ಅಂದರೆ 2 ಸ್ಟೆಪ್ನ ಒಂದೇ ಸ್ಟೆಪ್ಪಲ್ಲಿ ಹಾಕೋದು, ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಹಾಕಬೇಕು. ಸೊ ನೆಕ್ಸ್ಟ್ ಈ 3 ಚೈನ್ ಏನಿದೆಯಲ್ಲ ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ. ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಬೀಡ್ ಹಿಂದ್ಗಡೆ 6 ಎಳೆ ದಾರ ಇರುತ್ತೆ. ಸೊ ಆ 6 ಎಳೆ ದಾರದೊಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರನ ಒಂದು ಸತಿ ತೆಗಿಬೇಕು ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಸೊ ಇದಕ್ಕೆ ಡಬಲ್ ಕ್ರೋಶಾ ಕಂಬ ಅಂತಾರೆ. ಇಲ್ಲಿ ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಆ ಬೀಡ್ ಹಿಂದ್ಗಡೆ 6 ಎಳೆ ದಾರ ಇರುತ್ತಲ್ಲ ಆ 6 ಎಳೆ ದಾರದ ಒಳಗಡೆ ಈ ರೀತಿ ಕೆಳಗಿಂದ ಮೇಲೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು ಮತ್ತು 2 ದಾರ ಒಂದು ಸತಿ ತೆಗಿಬೇಕು. ಸೊ ಹೀಗೆ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ನೀವು ಬೀಡ್ ಏನಾದರೂ ಚಿಕ್ಕದು ತೊಗೊಂಡಿದ್ರೆ ಇಲ್ಲಿ ಕಂಬಗಳನ್ನೂ ಕೂಡ ಕಮ್ಮಿ ಆಗ್ತವೆ. ಸೊ ಬೀಡ್ ಇದಕ್ಕಿಂತ ದೊಡ್ಡದು ತೊಗೊಂಡಿದ್ರೆ ಕಂಬಗಳು ಜಾಸ್ತಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಟೋಟಲಾಗಿ 16 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ 16 ಕಂಬ ಹಾಕಿದರೆ ಇದು ಬೀಡು ಫಿಲ್ ಆಗುತ್ತೆ, ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಸೊ ನೀವು ಕಡಿಮೆ ಹಾಕ್ಕೊಂಡ್ರೆ ಸಮ ಸಂಖ್ಯೆಯಲ್ಲಿ ಹಾಕ್ಕೊಳ್ಳಿ, ಅಂದರೆ 14 ಅಥವಾ 10 12 ಈ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ 16 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಪೂರ್ತಿ 16 ಕಂಬ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಆರ್ಚು. ನೆಕ್ಸ್ಟ್ ಅದನ್ನು ಈ 3 ಚೈನ್ ಏನಿದೆಯಲ್ಲ ಅದರ ಪಕ್ಕದಲ್ಲಿ ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ ಅಥವಾ ಒಂದು ಲಾಕ್ನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಲಾಕ್ ಏನಿದೆಯಲ್ಲ 3 ಚೈನ್ ಲಾಕ್, ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೊಂದು 3 ಚೈನ್ ಇದೆ. ಸೊ ಆ ಇನ್ನೊಂದು 3 ಚೈನಿಗೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ನಾವು ಇದನ್ನೆಲ್ಲ ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಈ 3 ಚೈನ್ ಒಳಗಡೆ ಒಂದು ಸತಿ ಲಾಕ್, ಟೋಟಲಾಗಿ 3 ಟೈಮ್ಸು ಲಾಕ್ ಆಗುತ್ತೆ ಇಲ್ಲಿ. ಇಷ್ಟು ಲಾಕ್ ಮಾಡ್ಕೊಂಡ್ಮೇಲೆ ಈಗ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಮತ್ತೆ ಈಗ ವರ್ಕ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿದ ಕೂಡಲೇ ಈಗ ನೀಡಲ್ ಮೇಲೆ 1 ಟೈಮು ದಾರ ಸುತ್ತಿ ಇಲ್ಲಿ ಕಂಬಗಳು ಮೇಲೆ ಹೋಲ್ ಗ್ಯಾಪ್ಸ್ ಕಾಣುತ್ತೆ ನೋಡಿ ಇಲ್ಲಿ. ಸೊ ಡಬಲ್ ಕ್ರೋಶಾ ಕಂಬ ಮೇಲೆ ಹೋಲ್ ಗ್ಯಾಪ್ ಇದೆ. ಸೊ ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಬೇಕು. ನೀಡಲ್ ಹಾಕಿ ದಾರ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನೀಟಾಗಿ. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗೀರಿ ಮತ್ತು 2 ದಾರ ಒಂದು ಸತಿ ತೆಗೀರಿ. ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ 1 ಸತಿ ದಾರ ಸುತ್ತಿ ಈಗೇನು ಡಬಲ್ ಕ್ರೋಶಾ ಮಾಡಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಈಗ ದಾರನ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶಾದ ಕೆಳಗಡೆ ಹೋಗಿ ದಾರ ತರಬೇಕು, ಮತ್ತು ನೀಡಲ್ ಮೇಲೆ ದಾರ ಹಾಗೆ ಇಟ್ಕೋಬೇಕು. ಸೊ ಇದೇ ರೀತಿ ಇಲ್ಲಿ ಕಂಟಿನ್ಯೂ 4 to 5 ಟೈಮ್ಸ್ ಮಾಡಬೇಕು. ನಾನಿಲ್ಲಿ 4 ಟೈಮ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು 4ರಿಂದ 5 ಸರ್ತಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಷ್ಟಿರುತ್ತೆ ನೀಡಲ್ ಮೇಲೆ ದಾರ 4 ಟೈಮ್ಸ್ ಮಾಡಿದ್ಮೇಲೆ ಈಗ ಈ ದಾರನ ಎಲ್ಲ ದಾರದಿಂದ ನಿಧಾನಾಗೆ ತೆಗೀರಿ.
ತೆಗೆದು ಅದನ್ನ ಲಾಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಪಫ್ ಡಿಸೈನು ಫಾರ್ಮ್ ಆಗುತ್ತೆ. ಒಂದು ಪಫ್ ಹಾಕಿದ್ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೇನೀಗ ಪಫ್ ಮಾಡಿದ್ವಲ್ಲ ಹೋಲ್ ಗ್ಯಾಪ್ ಅದನ್ನು ಬಿಟ್ಟು ನೆಕ್ಸ್ಟು 2 ಬಿಟ್ಟು ಥರ್ಡ್ ಹೋಲ್ ಗ್ಯಾಪ್ಗೆ ಇಲ್ಲಿ ಪಫ್ ಮಾಡಿದ್ವಿ. ಸೊ 2 ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಥರ್ಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈಗೇನು ಡಬಲ್ ಕ್ರೋಶಾ ಮಾಡಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ ದಾರನ ಹಾಗೆ ಇಟ್ಕೋಬೇಕು. ಯಾವುದೇ ರೀತಿ ದಾರನ ತೆಗಿಬಾರ್ದು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶಾದ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ 4 ಟೈಮ್ಸು ಇಲ್ಲಿ ಹಾಗೆ ಮಾಡಬೇಕು. ನೀವು 5 ಟೈಮ್ಸ್ ಮಾಡಿದರೆ ಫಸ್ಟು ಎಲ್ಲ ಕಡೆ 5 ಟೈಮ್ಸ್ ಮಾಡಿ. ಸೊ 4 ಟೈಮ್ಸ್ ಆದಮೇಲೆ ನೀಡಲ್ ಮೇಲೆ ಇಷ್ಟು ದಾರ ಇರುತ್ತೆ. ಸೊ ಈಗೇನು ಈ ದಾರ ಇದೆಯಲ್ಲ ಈ ದಾರನ ಈ ಎಲ್ಲ ದಾರದಿಂದ ನಿಧಾನಕ್ಕೆ ತೆಗೀರಿ. ತೆಗೆದು ಲಾಕ್ ಮಾಡ್ಕೊಳ್ಳಿ ಈ ರೀತಿ. ಸೊ ನಿಮಗಿಲ್ಲಿ ಪಫ್ಫು ಫಾರ್ಮ್ ಆಗುತ್ತೆ. ಒಂದು ಪಫ್ ಆದಮೇಲೆ ಒಂದು ಚೈನ್ ಕಂಪಲ್ಸರಿ ಹಾಕಿ, ಯಾಕಂದರೆ ನೆಕ್ಸ್ಟ್ ಡಿಸೈನ್ಗೆ ಅಲ್ಲಿ ಆ ಚೈನ್ನ ಯೂಸ್ ಮಾಡ್ಕೋತೇವೆ. ಸೊ ಒಂದು ಚೈನ್ ಹಾಕಿದ್ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶಾನ 2 ಹೋಲ್ ಗ್ಯಾಪ್ ಬಿಟ್ಟು ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಒಂದು ಪಫ್ ಆಗಿಂದ 2 ಹೋಲ್ ಗ್ಯಾಪ್ ಬಿಟ್ಟು ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಿ ಆ ಡಬಲ್ ಕ್ರೋಶಾ ಏನು ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ 4 ಟೈಮ್ಸ್ ಮಾಡಿದರೆ 4 ಟೈಮ್ಸ್ ಆ ರೀತಿ ಮಾಡಿ, 5 ಟೈಮ್ಸ್ ಮಾಡಿದರೆ 5 ಟೈಮ್ಸ್ ಮಾಡಿ ಆಮೇಲೆ ಎಲ್ಲ ದಾರದಿಂದ ನಿಧಾನಾಗಿ ದಾರ ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕಂಟಿನ್ಯೂ ಹೀಗೆ ಪಫ್ ಡಿಸೈನ್ನ ಹಾಕ್ಕೊಂಡು ಹೋಗಬೇಕು. ನಾವು 16 ಡಬಲ್ ಕ್ರೋಶಾ ಕಂಬ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಇಲ್ಲಿ ನಮಗೆ 6 ಪಫ್ ಡಿಸೈನ್ ಬರುತ್ತೆ. 16 ಕಂಬಕ್ಕೆ 6 ಪಫ್ ಡಿಸೈನ್ ಬರುತ್ತೆ. ಲಾಸ್ಟಲ್ಲಿ ಪಫ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಪಫ್ ಮಾಡಿದ ಪಕ್ಕದಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅದು ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಯಾವುದೇ ರೀತಿ ಇದಕ್ಕೆ ಪಫ್ ಮಾಡೋದು ಬೇಡ, ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಆ ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ ನಾವು 3 ಚೈನ್ನ, ಆ 3 ಚೈನ್ ಲಾಕಿಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಸೊ ಕಂಬ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಸೊ ಇಲ್ಲಿ ಕಂಪಲ್ಸರಿಯಾಗಿ 2 ಚೈನ್ ಹಾಕಲೇಬೇಕು. ಇದನ್ನು ಯಾವುದೇ ರೀತಿ ಮಿಸ್ ಮಾಡೋ ಹಾಗಿಲ್ಲ. ಯಾಕಂದರೆ ನಮಗೆ ನೆಕ್ಸ್ಟು ಆರ್ಚಿಗೆ ಈ 2 ಚೈನು ಅಷ್ಟು ಸ್ಪೇಸು ಬೇಕಾಗುತ್ತೆ. ಇಲ್ಲಿ ನೋಡಿ ಫಸ್ಟು ಇಲ್ಲಿ 2 ಚೈನ್ ಅಷ್ಟು ಗ್ಯಾಪ್ ಇದೆಯಲ್ಲ ಪಫ್ ಆದಮೇಲೆ, ಸೊ ಇಲ್ಲೂ ಕೂಡ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕಂಟಿನ್ಯೂನ ಡಿಸೈನ್ನ ಮಾಡಬೇಕು. ಇಲ್ಲಿ 2 ಚೈನ್ ಮಿಸ್ ಮಾಡದೆ ಹಾಕಿ, ಅಂದರೆ ನಮಗೆ ನೆಕ್ಸ್ಟ್ ಆರ್ಚು ಅಷ್ಟು ಬ್ರಾಡಾಗಿ ಬರುತ್ತೆ, ಅಲ್ಲಿಗೆ ಬರುತ್ತೆ ಅಂತ. ಸೊ ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ ಇಲ್ಲಿ 5 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ ಲಾಕ್ ಮಾಡಿದ್ಮೇಲೆ ಮತ್ತೆ ಈಗ ಆರ್ಚು ಸೇಮ್ 5 ಚೈನ್ 3 ಚೈನ್, 1 ಬೀಡು ಮತ್ತು 3 ಚೈನ್. ಸೊ ಅದೇ ರೀತಿ ಆ ಕೌಂಟಲ್ಲಿ ಇಲ್ಲಿ ಫಸ್ಟು ಹಾಕಬೇಕಾಗುತ್ತೆ. ಸೊ 5 ಚೈನ್ ಹಾಕಿದ್ಮೇಲೆ ಅಷ್ಟೇ 2 ಟೈಮ್ಸ್ ಲಾಕು. ಅದಾದಮೇಲೆ ಉಳ್ಕಿದ ಕಡೆ ಎಲ್ಲ ಒಂದೊಂದೇ ಟೈಮು ಲಾಕು. ಸೊ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿದೆ. 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಮತ್ತು ಇನ್ನೊಂದು 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಲಾಕ್ ಆದಮೇಲೆ 5 3 3 ಆಯ್ತು. ಈಗ ನೆಕ್ಸ್ಟು ಬೀಡ್ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಬೀಡ್ ಬೇಕೋ, ಯಾವ ಬೀಡನ್ನ ಯೂಸ್ ಮಾಡಿರ್ತೀರ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಕಂಪಲ್ಸರಿಯಾಗಿ ಲಾಕ್ ಮಾಡಬೇಕು. ಯಾಕಂದರೆ ನಮಗೆ ಆ ಬೀಡ್ ಹಿಂದ್ಗಡೆ ಏನು 6 ಎಳೆ ದಾರ ಬಂದಿರುತ್ತಲ್ಲ ಅಲ್ಲೇ ನಾವು ಈಗ ವರ್ಕ್ ಮಾಡಬೇಕಾಗತ್ತೆ ಬ್ಯಾಕ್ ಸೈಡಿಂದ. ಸೊ ಅಲ್ಲಿ ಡಬಲ್ ಕ್ರೋಶಾ ಕಂಬಗಳು ಬರುತ್ತೆ. ಸೊ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಇದು ಒಂದು ಸೆಟ್ ಈಗ ನಿಮಗೆ, ಅಂದರೆ 5 ಚೈನ್ 3 ಚೈನ್ 3 ಚೈನ್ ಬೀಡು 3 ಚೈನ್ ಇಷ್ಟು ಒಂದು ಸೆಟ್ ಆಗಿದ್ಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಫಸ್ಟ್ 3 ಚೈನ್ ನಮ್ಗೆ ಅದ್ರ ಪಕ್ಕದಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡಿ. ಸಿಂಗಲ್ ಕ್ರೋಶಾ ಮಾಡಿದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ 6 ಎಳೆ ದಾರ ಇರುತ್ತೆ. ಸೊ ಆ 6 ಎಳೆ ದಾರದಲ್ಲಿ ಹಾಕಬೇಕು, ಯಾವುದೇ ರೀತಿಯ ದಾರನ ಮಿಸ್ ಮಾಡಬೇಡಿ. ಸೊ ದಾರದೊಳಗಡೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು, ಸೇಮ್ ಸ್ಪೇಸ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ನಾನು 16 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವು ಫಸ್ಟ್ ಏನಾದರೂ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಂಡಿದ್ದರೆ ಎಷ್ಟು ಮಾಡ್ಕೊಂಡಿರ್ತೀರ ನೋಡಿ ಅಷ್ಟೇ ಕಂಬಗಳನ್ನ ಮಾಡಿ. ಇಲ್ಲ 16 ಇದೇ ಕೌಂಟಲ್ಲಿ ಮಾಡಿದ್ರೆ 16 ಕಂಬಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ 16 ಡಬಲ್ ಕ್ರೋಶಾ ಕಂಬ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು 3 ಚೈನ್ ಇರುತ್ತೆ. ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಾ ಮಾಡಿ ಅದರ ಪಕ್ಕದಲ್ಲಿರೋ ಲಾಕಿಗೆ ಒಂದು ಸಿಂಗಲ್ ಕ್ರೋಶಾ. ಅದಾದಮೇಲೆ ಮತ್ತು ಅದರ ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾ. ಟೋಟಲಾಗಿ 3 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಇಷ್ಟು ಲಾಕ್ ಮಾಡಿದರೆ ಈಗ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡ್ ಇಷ್ಟೇ ವರ್ಕ್ ಮಾಡೋದು. ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಇಲ್ಲಿ ಏನು ಫಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶಾದ ಮೇಲೆ
ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶಾ ಕಂಬ, ಅದಾದಮೇಲೆ 2 ಚೈನ್, ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಏನು ಡಬಲ್ ಕ್ರೋಶಾ ಮಾಡಿದ್ವಲ್ಲ ಅದರ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು, ಸೇಮ್ ಸ್ಪೇಸ್ಗೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ ಇದೇ ರೀತಿ 4 ಟೈಮ್ಸು ಮಾಡಬೇಕು. 5 ಟೈಮ್ಸ್ ಮಾಡಿದರೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ, 4 ಟೈಮ್ಸ್ ಮಾಡಿದ್ರೆ ಸ್ವಲ್ಪ ಚಿಕ್ಕದು ಪಫ್ ಕಾಣುತ್ತೆ. ಸೊ 4 ಟೈಮ್ಸ್ ಆದಮೇಲೆ ಈ ರೀತಿ ಎಲ್ಲ ದಾರದಿಂದ ಈ ದಾರನ ನಿಧಾನಕ್ಕೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಪಫ್ ಡಿಸೈನು ಫಾರ್ಮ್ ಆಗುತ್ತೆ. ಪಫ್ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಪಫ್ ಆದಮೇಲೆ 2 ಹೋಲ್ ಗ್ಯಾಪ್ ಬಿಟ್ಟು 3rd ಹೋಲ್ ಗ್ಯಾಪ್ಗೆ ಪ್ರತಿ ಸರ್ತಿನೂ 3rd ಹೋಲ್ ಗ್ಯಾಪ್ಗೆ ನೀವು ಒಂದೊಂದು ಪಫ್ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ನೀವು ಇಲ್ಲಿ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಅಥವಾ ಹೆಚ್ಚು ಕಡಿಮೆ ಮಾಡಿದರೆ ನಿಮಗೆ ಪೂರ್ತಿ ಆರ್ಚೆ ನಿಮಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನಿಮಗೆ ಇಲ್ಲೆಲ್ಲ ಎಂಡಲ್ಲಿ ನೀಟಾಗಿ ಕೂಡೋದಿಲ್ಲ ಡಿಸೈನು. ಸೊ ಒಂದು ಹೋಲ್ ಗ್ಯಾಪ್ ಮಿಸ್ ಆತಂದರೆ ಸೊ ಅದಕ್ಕೆ ನೋಡಿಕೊಂಡು ನೀಟಾಗಿ 3rd ಹೋಲ್ ಗ್ಯಾಪ್ಗೆ ಪಫ್ ಡಿಸೈನ್ನ ಮಾಡ್ಕೊಂಡು ಹೋಗಿ. ಸೊ ಪಫ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕಬೇಕು, ಮತ್ತು ಪಫ್ ಡಿಸೈನ್ನ ಹಾಕ್ಕೋಬೇಕು. ಸೊ ಕಂಟಿನ್ಯೂ ಹೀಗೆ ಮಾಡಬೇಕು. ಸೊ ಇಲ್ಲಿ ನಾನು 6 ಪಫ್ ಡಿಸೈನ್ ಹಾಕಿದ್ದೀನಿ. ಲಾಸ್ಟಲ್ಲಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಪಫ್ ಆದಮೇಲೆ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಇಲ್ಲಿ ಕಾಣುತ್ತೆ ನೋಡಿ, ಅಷ್ಟು ನೀಟಾಗಿ ಕಾಣಲ್ಲ, ಅದು ಟ್ವಿಸ್ಟ್ ಆಗಿರುತ್ತೆ. ಸೊ ಅಲ್ಲಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶಾ ಕಂಬನ ಈ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಇನ್ನೊಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಟೋಟಲಾಗಿ 2 ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳಿ ಪಫ್ ಡಿಸೈನ್ ಆದಮೇಲೆ. ಸೊ 2 ಕಂಬ ಮಾಡಿದ ಮೇಲೆ ಆಗಲೇ ಹೇಳಿದ ಹಾಗೆ ಕಂಪಲ್ಸರಿ 2 ಚೈನ್ನ ಹಾಕಲೇಬೇಕು. ಇಲ್ಲಿ ನೆಕ್ಸ್ಟ್ ಆರ್ಚಿಗೆ 2 ಚೈನಷ್ಟು ಗ್ಯಾಪ್ ಇದೆಯಲ್ಲ, ಸೊ ಈ ಸೈಡ್ ಕೂಡ 2 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಕಂಪಲ್ಸರಿಯಾಗಿ 2 ಚೈನ್ ಹಾಕಲೇಬೇಕು. ಸೊ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ 5 ಚೈನ್, 2 ಟೈಮ್ಸ್ ಲಾಕು, 3 ಚೈನ್ 3 ಚೈನ್ ಬೀಡು, ಮತ್ತು 3 ಚೈನ್, ಮತ್ತು ಬ್ಯಾಕ್ ಸೈಡಿಂದ ವರ್ಕ್ ಮತ್ತು ಫ್ರಂಟ್ ಸೈಡಿಂದ ವರ್ಕ್. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಸೆಕೆಂಡ್ ಸ್ಟೆಪ್ಪು, ಲಾಸ್ಟ್ ಸ್ಟೆಪ್ ಇದು. ಸೊ ಸೆಕೆಂಡ್ ಸ್ಟೆಪ್ಗೆ 6 ಎಳೆ ದಾರನ ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿ, ಮತ್ತು 5 ಚೈನ್ಗೆ 5 ಚೈನೇ ಹಾಕಿ 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ ಎಲ್ಲಿ 2 ಲಾಕ್ ಇದಾವಲ್ಲ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ಲಾಕಿಗೆ ಬೇಡ, ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ಒಂದೇ ಪಫ್ ಕೆಳಗಡೆ ಸ್ಪೇಸ್ ಇದೆ ನೋಡಿ, ಇಲ್ಲಿ ಈ ರೀತಿ ಅಲ್ಲಿ ಆ ಸ್ಪೇಸ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳಿ. ಒಂದು ಕಂಬ ಮಾಡಿದ ಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಕಂಬ ಮಾಡಿದ್ವಲ್ಲ ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ನಾವೇನು ಡಬಲ್ ಕ್ರೋಶಾ ಮಾಡಿದ್ದೀವಲ್ಲ ಆ ಪಫ್ ಕೆಳಗಡೆ ಅದರ ಕೆಳಗಡೆನೇ ಹೋಗಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶಾ ಕಂಬ, ಮತ್ತು ಸೇಮ್ ಪ್ಲೇಸಿಗೆ ನೀನು ಇನ್ನೊಂದು ಡಬಲ್ ಕ್ರೋಶಾ ಕಂಬ. ಸೊ ಟೋಟಲ್ ಆಗಿ ನಾನು 4 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ 4 ಅಥವಾ 5 ಕೂಡ ನಡೆಯುತ್ತೆ. ಸೊ 4 ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ 4 ಕಂಬ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನೆಕ್ಸ್ಟ್ 2 ಪಫ್ ಮಧ್ಯೆ 1 ಚೈನಷ್ಟು ಸ್ಪೇಸ್ ಇದೆಯಲ್ಲ, ಸೊ ಆ ಕೆಳಗಡೆ ಸ್ಪೇಸಲ್ಲಿ ನೀಡಲ್ ಹಾಕಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶಾ ಕಂಬ. ಆ ಕಂಬ ಆದಮೇಲೆ 2 ಚೈನ್, ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಡಬಲ್ ಕ್ರೋಶಾ ಕಂಬದ ಕೆಳಗಡೆ ಹೋಗಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶಾ ಕಂಬ, ಮತ್ತೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಿ ಸೇಮ್ ಸ್ಪೇಸ್ಗೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ. ಸೊ ಹೀಗೆ ಇಲ್ಲಿ 4 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳಿ. ನೀವೇನಾದರೂ 5 ಮಾಡಿದರೆ 5 ಕಂಬಗಳು ಅಥವಾ 4 ಮಾಡಿದರೆ 4. ನಾನು 4 ಮಾಡಿದ್ದೀನಿ. ಸೊ 4 ಕಂಬಗಳನ್ನ ಮಾಡಿದ್ದೀನಿ. 4 ಕಂಬ ಆದಮೇಲೆ ಮತ್ತೆ ದಾರ ಮೇಲೆತ್ತಿ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಿ ನೆಕ್ಸ್ಟ್ 2 ಪಫ್ ಮಧ್ಯೆ ಸ್ಪೇಸ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ. ಒಂದು ಕಂಬ ಆದಮೇಲೆ 2 ಚೈನ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಈಗೇನು ಕಂಬ ಮಾಡಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಕಂಬಗಳು. ಸೊ ಇಲ್ಲಿ ಕೂಡ 4 ಕಂಬಗಳನ್ನ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ 2 ಸ್ಟೆಪ್ಪಲ್ಲಿ ಈ ರೀತಿಯಾದಂಥ ಒಂದು ಬ್ರಾಡ್ ಗ್ರ್ಯಾಂಡ್ ಡಿಸೈನ್ನ ಹಾಕ್ತಾ ಇದ್ದೀವಿ. ಸೊ ತುಂಬ ಈಸಿ ಇದೆ, ತುಂಬ ಸಿಂಪಲ್ಲಾಗಿ
ಹಾಕ್ಬೋದು. ತುಂಬ ಬೇಗನೆ ಮುಗಿದು ಹೋಗುತ್ತೆ. 2 ಸ್ಟೆಪ್ಪಲ್ಲಿ ಈ ರೀತಿ ಒಂದು ಬ್ರೈಡಲ್ ಡಿಸೈನ್ ಹಾಕ್ಬೋದು. ತುಂಬ ಅರ್ಜೆಂಟಾಗಿ ಯಾರಾದರೂ ಸೀರೆ ಕೊಟ್ಟರೆ ಸೊ ನೀವು ಅಲ್ಲಿ ಹಾಕಿ ಕೊಡ್ಬೋದು ಈ ರೀತಿ. ಇಲ್ಲಿ 7 ಆರ್ಚ್ಗಳು ಬರುತ್ತೆ, ಸ್ಲ್ಯಾಂಟಿಂಗ್ ಆರ್ಚಸ್ಸು. 7 ಆರ್ಚ್ ಆದಮೇಲೆ ಲಾಸ್ಟಲ್ಲಿ ಸೆಕೆಂಡ್ ಲಾಕಿಗೆ ಸೀರೆಯಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಎರಡು ಲಾಕ್ ಮಾಡಿರ್ತೀವಲ್ಲ, ಈ ಸೆಕೆಂಡ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ನೀವು ಮತ್ತೆ 5 ಚೈನ್ಗೆ 5 ಚೈನ್ಸ್ನೇ ಹಾಕ್ಕೊಳ್ಳಿ. ಸೊ 1 2 3 4 5 5ಗೆ 5 ಚೈನ್ ಹಾಕಿ ಈಗ ಇಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗು ಫಸ್ಟ್ ಲಾಕಿಗೆ ಲಾಕ್ ಮಾಡಿ, ಡಿಸೈನ್ ಆದಮೇಲೆ ಸೆಕೆಂಡ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕಿಗೆ ಲಾಕ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಇಲ್ಲಿ ಒಂದೇ ಪಫ್ ಕೆಳಗಡೆ ಅಲ್ಲಿ ಅಷ್ಟೊಂದು ಸ್ಪೇಸ್ ಇರೋದಿಲ್ಲ, ಅಲ್ಲಿ ನೋಡಿಕೊಂಡು ನೀವು ಅಲ್ಲಿ ಸ್ಪೇಸ್ ಇರುತ್ತೆ ನೋಡ್ಕೊಂಡು ಹಾಕ್ಕೊಂಡು ಒಂದು ಡಬಲ್ ಕ್ರೋಶಾ ಕಂಬನ ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಆ ಡಬಲ್ ಕ್ರೋಶಾ ಕೆಳಗಡೆ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶಾ ಕಂಬಗಳು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಇಲ್ಲಿ 4 ಕಂಬಗಳನ್ನ ಹಾಕೋಬೇಕು. ಸೊ ನೋಡ್ಬೋದು ನೀವು ಡಿಸೈನು ಯಾವ ರೀತಿ ಬಂದಿದೆ ಅಂತ. ಕುಚ್ಚೋದು ಕಟ್ಟಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಸೊ ನೀವು ಎಂಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಕಾಣಿಸುತ್ತೆ ಡಿಸೈನು ಅಂತ ಹೇಳಿ. ಸೊ 4 ಡಬಲ್ ಕ್ರೋಶಾ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ 2 ಪಫ್ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ ಕಂಬ ಮತ್ತು 2 ಚೈನ್ ಮತ್ತು ಡಬಲ್ ಕ್ರೋಶಾ ಕಂಬ 4 ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಸೊ ನೋಡ್ತಿದ್ರಲ್ಲ ನಿಮಗೆ ಡಿಸೈನು ತುಂಬ ಈಸಿಯಾಗಿದೆ, ತುಂಬ ಬೇಗನೆ ಹಾಕ್ಬೋದು, ತುಂಬ ಚೆನ್ನಾಗಿದೆ. 2 ಸ್ಟೆಪ್ಪಲ್ಲಿ ಈ ರೀತಿಯಾದಂಥ ಒಂದು ಗ್ರ್ಯಾಂಡ್ ಆಮೇಲೆ ಬ್ರಾಡಾಗಿ ಬರುತ್ತಿದೆ ಡಿಸೈನು. ಸೊ ಇಂಥ ಗ್ರ್ಯಾಂಡ್ ಡಿಸೈನ್ನ 2 ಸ್ಟೆಪ್ಪಲ್ಲಿ ನೀವು ಹಾಕಿ ಮುಗಿಸ್ಬೋದು. ಯಾರಾದರೂ ಅರ್ಜೆಂಟಿಗೆ ಸೀರೆ ಕೊಟ್ಟಿದ್ದರೆ ಬ್ರೈಡಲ್ ಡಿಸೈನ್ ಹಾಕೋಕ್ಕೆ ಅವರಿಗೆ ಈ ರೀತಿ ಡಿಸೈನ್ನ ಟ್ರೈ ಮಾಡಿ. ತುಂಬ ಬ್ರಾಡಾಗಿಯೂ ಇರುತ್ತೆ, ಗ್ರ್ಯಾಂಡ್ ಆಗಿಯೂ ಇರುತ್ತೆ, ಹಾಗೆ ನೀವು ತುಂಬ ಬೇಗನೆ ಅಂದರೆ ಒಂದೇ ದಿನದಲ್ಲೇ ಹಾಕಿ ಕೂಡ ಕೊಡ್ಬೋದು. ಸೊ ಇದೇ ರೀತಿ ಕಂಟಿನ್ಯೂ 7 ಡಿಸೈನ್ಸ್ ಬರುತ್ತೆ. ಅಲ್ಲಿ 7 ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ. 6 ಪಫಿಗೆ 7 ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ. ಲಾಸ್ಟಲ್ಲಿ ಸೆಕೆಂಡ್ ಲಾಕ್ ಏನಿದೆಯಲ್ಲ ಆ ಸೆಕೆಂಡ್ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 5 ಚೈನ್ಗೆ 5 ಚೈನ್ನ ಹಾಕಿ ಇಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಈ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಸೀರೆಗೆ. ಸೊ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಬರುತ್ತೆ ನಿಮಗೆ ಒಂದು ಆರ್ಚ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಆಮೇಲೆ ತುಂಬ ಬ್ರಾಡಾಗಿದೆ ನೀವು ಡಿಸೈನು. ನೀವು ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಂತೂ ತುಂಬ ಬ್ರಾಡಾಗಿದೆ. ಸೊ ಕುಚ್ಚು ಕೂಡ ಕಟ್ಟಿ ತೋರಿಸಿದ್ದೀನಿ. ನಾನು 187 ದಾರ ತೊಗೊಂಡು ಕಟ್ಟಿದ್ದೀನಿ. ಒಂದು ಸ್ವಲ್ಪ ಲೆಂತಿ ಕುಚ್ಚು ಕಟ್ಟಿ, ಯಾಕಂದರೆ ಆರ್ಚ್ ದೊಡ್ಡದಿದೆಯಲ್ಲ ಸೊ ಅದಕ್ಕೋಸ್ಕರ. ಇಲ್ಲ ನೀವು ಬೀಡ್ ಆ್ಯಡ್ ಮಾಡಿ ಕೂಡ ಕಟ್ಕೋಬೋದು, ಇನ್ನೂ ಲೆಂತಿ ಕುಚ್ಚು ಬರುತ್ತಲ್ಲ ಆ ರೀತಿ. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊಸಬರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.